ರುದ್ರ ಸಂಹಿತೆ ಪ್ರಥಮ ಖಂಡ ಅಧ್ಯಾಯ 1 ಮತ್ತು 2. ನಾರದ ಬ್ರಹ್ಮ ಸಂವಾದವನ್ನು ಉದಾಹರಿಸಿ ಸೂತ ಪುರಾಣಿಕರು ಋಷಿಗಳಿಗೆ ನಾರದರ ಮೋಹ ಪ್ರಸಂಗವನ್ನು ಹೇಳುವುದು. ಕಾಮ ವಿಜಯದ ಗರ್ವದಿಂದ ಕೂಡಿದ ನಾರದರು ಶಿವ, ಬ್ರಹ್ಮ, ವಿಷ್ಣು ಇವರ ಬಳಿಗೆ ಹೋಗಿ ತಮ್ಮ ತಪಸ್ಸಿನ ಪ್ರಭಾವವನ್ನು ತಿಳಿಸುವುದು. ವಿಶ್ವೋದ್ಭವ ಸ್ಥಿತಿ ಲಯಾದಿಷು ಹೇತುಮೇಕಂ ಗೌರೀಪತಿಂ ವಿದಿತವ ತತ್ವಮನಂತ ಕೀರ್ತಿಂ ಮಾಯಾಶ್ರಯಂ ವಿಗತ ಮಾಯಾಮಚಿಂತ್ಯ ರೂಪಂ ಬೋಧ ಸ್ವರೂಪ ಮಮಲಂ ಹಿ ಶಿವಂ ನಮಾಮಿ. ವಿಮಲ ಬೋಧ ಸ್ವರೂಪ ಭಗವಾನ್ ಶಿವನಿಗೆ ನಮಸ್ಕರಿಸುತ್ತೇನೆ. ಅವನು ವಿಶ್ವದ ಉತ್ಪತ್ತಿ, ಸ್ಥಿತಿ ಮತ್ತು ಲಯ ಮುಂತಾದವುಗಳ ಏಕಮಾತ್ರ ಕಾರಣನಾಗಿದ್ದು ಗಿರಿಜಾಕುಮಾರಿ ಗೌರಿಯ ಪತಿಯೂ ತತ್ವಜ್ಞನೂ ಆಗಿರುವನು. ಅವನ ಕೀರ್ತಿಗೆ ಅಂತ್ಯವೇ ಇಲ್ಲ. ಮಾಯೆಗೆ ಆಶ್ರಯನಾಗಿದ್ದರೂ ಅದರಿಂದ ಅತ್ಯಂತ ದೂರನಾಗಿರುವನು. ಅಚಿಂತ್ಯ ಸ್ವರೂಪನಾದ ಭಗವಂತನಿಗೆ ನಾನು ವಂದಿಸುತ್ತೇನೆ. ವಂದೇ ಶಿವಂ ತಂ ಪ್ರಕೃತೇರನಾದಿಂ ಪ್ರಶಾಂತಮೇಕಂ ಪುರುಷೋತ್ತಮಂ ಹಿ ಸ್ವಮಾಯಾಯ ಕೃತ್ಸ್ನಮಿದಂ ಹಿ ಸೃಷ್ಟ್ವಾ ನಭೋ ವದಂತರ್ ಬಹಿರಾಸ್ಥಿತೋ ಯಃ. ಸ್ವಭಾವದಿಂದಲೇ ಅನಾದಿಯು ಶಾಂತ ಸ್ವರೂಪನು ಏಕಮಾತ್ರ ಪುರುಷೋತ್ತಮನೂ ಆದ ಶಿವನನ್ನು ನಾನು ವಂದಿಸುತ್ತೇನೆ. ಅವನು ತನ್ನ ಮಾಯೆಯಿಂದ ಈ ಸಮಸ್ತ ವಿಶ್ವವನ್ನು ಸೃಷ್ಟಿ ಮಾಡಿ ಆಕಾಶದಂತೆ ಇದರ ಒಳಗೂ ಹೊರಗೂ ಸ್ಥಿತನಾಗಿರುವನು. ವಂದೇಂತರಸ್ಥಂ ನಿಜಗೂಢರೂಪಂ ಶಿವಂ ಸ್ವತಃ ಸೃಷ್ಟುಮಿದಂ ವಿಚಷ್ಟೆ ಜಗಂತಿ ನಿತ್ಯಂ ಪರಿತೋ ಭ್ರಮಂತಿ ಯತ್ಸನ್ನಿಧೌ ಚುಂಬಕಲೋಹವತ್ತಂ. ಕಬ್ಬಿಣವು ಚುಂಬಕದಿಂದ ಆಕೃಷ್ಟವಾಗಿ ಅದರ ಸಮೀಪದಲ್ಲೇ ಇರುವಂತೆಯೇ ಈ ಸಮಸ್ತ ಜಗತ್ತು ಸದಾಕಾಲ ಎಲ್ಲ ಕಡೆಯಿಂದ ಶಿವನ ಬಳಿಯಲ್ಲಿಯೇ ಸುತ್ತುತ್ತಿರುವುದು. ಅವನೇ ಈ ಪ್ರಪಂಚದ ರಚನೆಯ ವಿಧಿಯನ್ನು ತಿಳಿಸಿದ್ದನು. ಅವನು ಎಲ್ಲರ ಒಳಗೆ ಅಂತರ್ಯಾಮಿ ರೂಪದಿಂದ ವಿರಾಜಮಾನನಾಗಿದ್ದಾನೆ. ಅತ್ಯಂತ ಗೂಢ ಸ್ವರೂಪವುಳ್ಳ ಆ ಭಗವಾನ್ ಶಿವನನ್ನು ನಾನು ಆದರದಿಂದ ವಂದಿಸುತ್ತೇನೆ. ಶ್ರೀ ವ್ಯಾಸರು ಹೇಳುತ್ತಾರೆ, ಜಗತ್ಪಿತ ಭಗವಾನ್ ಶಿವನಿಗೂ ಜಗನ್ಮಾತೆಯಾದ ಕಲ್ಯಾಣಮಯಿ ಪಾರ್ವತಿಗೂ ಹಾಗೂ ಆಕೆಯ ಪುತ್ರ ಗಣಪತಿಗೂ ನಮಸ್ಕಾರ ಮಾಡಿ ನಾನು ಈ ಶಿವಪುರಾಣವನ್ನು ವರ್ಣಿಸುವೆನು. ಒಮ್ಮೆ ನೈಮಿಷಾರಣ್ಯದಲ್ಲಿ ವಾಸಿಸುವ ಶೌನಕಾದಿ ಎಲ್ಲ ಮುನಿಗಳು ಉತ್ತಮ ಭಕ್ತಿ ಭಾವದೊಂದಿಗೆ ಸೂತ ಪುರಾಣಿಕರಲ್ಲಿ ಕೇಳಿದರು. ಋಷಿಗಳು ಕೇಳುತ್ತಾರೆ, ಮಹಾನುಭಾವರಾದ ಸೂತ ಪುರಾಣಿಕರೇ, ವಿದ್ಯೇಶ್ವರ ಸಂಹಿತೆಯ ಸಾಧ್ಯ ಸಾಧನಗಳ ಖಂಡವೆಂಬ ಶುಭವಾದ ಉತ್ತಮ ಕಥೆಯನ್ನು ನಾವು ಕೇಳಿಕೊಂಡೆವು. ಅದರ ಮೊದಲ ಭಾಗವು ಅತ್ಯಂತ ರಮಣೀಯವಾಗಿದ್ದು ಶಿವಭಕ್ತರ ಮೇಲೆ ಭಗವಾನ್ ಶಿವನ ವಾತ್ಸಲ್ಯ ಸ್ನೇಹವನ್ನು ಪ್ರಕಟಗೊಳಿಸುವಂತಹುದು. ವಿದ್ವಾಂಸರೇ, ಈಗ ತಾವು ಭಗವಾನ್ ಶಿವನ ಪರಮೋತ್ತಮ ಸ್ವರೂಪವನ್ನು ವರ್ಣಿಸಿರಿ. ಜೊತೆಗೆ ಶಿವಪಾರ್ವತಿಯರ ದಿವ್ಯ ಚರಿತ್ರೆಗಳನ್ನು ಪೂರ್ಣ ರೂಪದಿಂದ ಶ್ರವಣ ಮಾಡಿಸಿರಿ. ನಿರ್ಗುಣನಾದ ಮಹೇಶ್ವರನು ಲೋಕದಲ್ಲಿ ಸುಗುಣ ರೂಪವನ್ನು ಹೇಗೆ ಧರಿಸುತ್ತಾನೆ? ನಾವೆಲ್ಲರೂ ವಿಚಾರ ಮಾಡಿದರೂ ಶಿವತತ್ವವನ್ನು ತಿಳಿಯಲಾರೆವು. ಸೃಷ್ಟಿಯ ಮೊದಲು ಭಗವಾನ್ ಶಿವನು ಯಾವ ವಿಧದಿಂದ ತನ್ನ ಸ್ವರೂಪದಲ್ಲಿ ಸ್ಥಿತನಾಗಿರುವನು, ಮತ್ತೆ ಸೃಷ್ಟಿಯಾದ ಬಳಿಕ ಆ ಭಗವಂತನು ಕ್ರೀಡಿಸುತ್ತಾ ಸಮ್ಯಕ್ ರೀತಿಯಿಂದ ಹೇಗೆ ವ್ಯವಹಾರ ಮಾಡುವನು? ಸೃಷ್ಟಿಕಲ್ಪದ ಅಂತ್ಯವಾದಾಗ ಆ ಮಹೇಶ್ವರನ ದೇವನು ಯಾವ ರೂಪದಲ್ಲಿ ಸ್ಥಿತನಾಗಿರುತ್ತಾನೆ? ಲೋಕ ಕಲ್ಯಾಣಕಾರಿ ಶಂಕರನು ಹೇಗೆ ಪ್ರಸನ್ನನಾಗುವನು? ಪ್ರಸನ್ನನಾದ ಮಹೇಶ್ವರನು ತನ್ನ ಭಕ್ತರಿಗೆ ಹಾಗೂ ಇತರರಿಗೆ ಯಾವ ಉತ್ತಮ ಫಲವನ್ನು ನೀಡುವನು? ಇದೆಲ್ಲವನ್ನು ನಮಗೆ ಹೇಳಿರಿ. ಭಗವಾನ್ ಶಿವನು ಬೇಗನೆ ಪ್ರಸನ್ನನಾಗುವನು ಎಂದು ನಾವು ಕೇಳಿರುವೆವು. ಅವನು ಅತ್ಯಂತ ದಯಾಳುವಾದ್ದರಿಂದ ತನ್ನ ಭಕ್ತರ ಕಷ್ಟಗಳನ್ನು ಅವನಿಂದ ನೋಡಲಾಗುವುದಿಲ್ಲ. ಬ್ರಹ್ಮ, ವಿಷ್ಣು, ಮಹೇಶ ಈ 3 ದೇವತೆಗಳು ಶಿವನ ಅಂಗದಿಂದಲೇ ಉತ್ಪನ್ನರಾದವರು. ಅವರ ಪ್ರಾಕಟ್ಯದ ಕತೆ ಹಾಗೂ ಅವರ ವಿಶೇಷ ಚರಿತ್ರೆಗಳನ್ನು ವರ್ಣಿಸಿರಿ. ಸ್ವಾಮಿ, ತಾವು ಉಮಾದೇವಿಯ ಆವಿರ್ಭಾವ ಮತ್ತು ವಿವಾಹದ ಕಥೆಯನ್ನು ತಿಳಿಸಿರಿ. ವಿಶೇಷವಾಗಿ ಅವರ ಗಾರ್ಹಸ್ಥ್ಯ ಧರ್ಮವನ್ನು ಹಾಗೂ ಇತರ ಲೀಲೆಗಳನ್ನು ವರ್ಣಿಸಿರಿ. ಪುಣ್ಯಾತ್ಮರಾದ ಸೂತ ಪುರಾಣಿಕರೇ, ತಾವು ಇದೆಲ್ಲವನ್ನು ಮತ್ತು ಬೇರೆ ವಿಷಯಗಳನ್ನು ಅವಶ್ಯವಾಗಿ ತಿಳಿಸೋಣವಾಗಲಿ. ಸೂತ ಪುರಾಣಿಕರು ಹೇಳುತ್ತಾರೆ, ಮುನೀಶ್ವರರೇ, ನೀವೆಲ್ಲರೂ ಅತ್ಯಂತ ಉತ್ತಮವಾದ ಮಾತನ್ನು ಕೇಳಿರುವಿರಿ. ಭಗವಾನ್ ಸದಾಶಿವನ ಕಥೆಯಲ್ಲಿ ನಿಮಗೆಲ್ಲರಿಗೂ ಆಂತರಿಕ ನಿಷ್ಠೆಯು ಉಂಟಾಗಿದೆ. ಆದ್ದರಿಂದ ನೀವು ಧನ್ಯವಾದಕ್ಕೆ ಪಾತ್ರರಾಗಿರುವಿರಿ. ಬ್ರಾಹ್ಮಣರೇ, ಭಗವಾನ್ ಶಂಕರನ ಗುಣಾನುವಾದವು ಸಾತ್ವಿಕ, ರಾಜಸ, ತಾಮಸ ಹೀಗೆ 3 ಪ್ರಕೃತಿಯ ಮನುಷ್ಯರಿಗೆ ಸದಾ ಆನಂದವನ್ನು ಕೊಡುವುದು. ಪಶುಗಳನ್ನು ಹಿಂಸಿಸುವ ನಿಷ್ಠುರ ಕೊಲೆಗಡುಕರನ್ನು ಬಿಟ್ಟು ಯಾವ ಪುರುಷನು ಈ ಗುಣಾನುವಾದದಿಂದ ಬೇಸರ ಪಟ್ಟುಕೊಳ್ಳುವನು? ಮನಸ್ಸಿನಲ್ಲಿ ಯಾವುದೇ ತೃಷ್ಣೆ ಇಲ್ಲದೆ ಮಹಾತ್ಮರು ಭಗವಾನ್ ಶಿವನ ಆ ಗುಣಗಳನ್ನು ಕೀರ್ತಿಸುತ್ತಾರೆ. ಏಕೆಂದರೆ ಆ ಗುಣಗಾನವು ಸಂಸಾರ ರೂಪಿ ರೋಗದ ಪರಮೌಷಧವಾಗಿದೆ.
ಮನಸ್ಸು ಕಿವಿಗಳಿಗೆ ಪ್ರಿಯವಾಗಿರುವ ಅದು ಸಮಸ್ತ ಮನೋರಥಗಳನ್ನು ಈಡೇರಿಸುವುದು. ಶಂಭೋರ್ಗುಣಾನುವಾದಾತ್ ಕೋ ವಿರಜ್ಯೇತ ಪುಮಾನ್ ದ್ವಿಜಃ ವಿನಾ ಪಶುಘ್ನಂ ತ್ರಿವಿಧಾ ಜನಾನಂದಕರಾತ್ ಸದಾ ಗೀಯಮಾನೋ ವಿತೃಷ್ಣೈಶ್ಚ ಭವರೋಗೌಷಧೋಪೀಹಿ ಮನಃ ಶ್ರೋತ್ರಾದಿರಾಮಶ್ಚಯತಃ ಸರ್ವಾರ್ಥದ ಸ ವೈ. ಬ್ರಾಹ್ಮಣರೇ, ನಿಮ್ಮಗಳ ಪ್ರಶ್ನೆಗನುಸಾರವಾಗಿ ನಾನು ಯಥಾಬುದ್ಧಿ ಪ್ರಯತ್ನಪೂರ್ವಕ ಶಿವಲೀಲೆಯನ್ನು ವರ್ಣಿಸುವೆನು. ತಾವು ಆದರದಿಂದ ಶ್ರವಣಿಸಿರಿ. ನೀವುಗಳು ಕೇಳಿದಂತೆಯೇ ದೇವರ್ಷಿ ನಾರದರು ಶಿವರೂಪಿ ಭಗವಾನ್ ವಿಷ್ಣುವಿನಿಂದ ಪ್ರೇರಿತರಾಗಿ ತಮ್ಮ ತಂದೆಯ ಬಳಿಯಲ್ಲಿ ಕೇಳಿದ್ದರು. ತನ್ನ ಮಗನಾದ ನಾರದರ ಪ್ರಶ್ನೆಯನ್ನು ಕೇಳಿ ಶಿವಭಕ್ತ ಬ್ರಹ್ಮದೇವರ ಚಿತ್ತವು ಸಂತೋಷಗೊಂಡಿತು. ಅವರು ಆ ಮುನಿ ಶಿರೋಮಣಿಗೆ ಹರ್ಷವನ್ನುಂಟು ಮಾಡುತ್ತಾ ಪ್ರೇಮಪೂರ್ವಕ ಭಗವಾನ್ ಶಿವನ ಕೀರ್ತಿಯನ್ನು ಗಾನ ಮಾಡತೊಡಗಿದರು. ಬ್ರಹ್ಮ ಮಾನಸ ಪುತ್ರರಾದ ಮುನಿ ಶಿರೋಮಣಿ ವಿಪ್ರವರ ನಾರದರು ಒಮ್ಮೆ ವಿನೀತ ಚಿತ್ತರಾಗಿ ತಪಸ್ಸಿನಲ್ಲಿ ಮನಸ್ಸನ್ನು ತೊಡಗಿಸಿದರು. ಹಿಮಾಲಯ ಪರ್ವತದಲ್ಲಿ ಅತ್ಯಂತ ಶೋಭಾ ಸಂಪನ್ನವಾದ ಒಂದು ಗುಹೆ ಇತ್ತು. ಅದರ ಸನಿಹದಲ್ಲೇ ದೇವನದಿ ಗಂಗೆಯು ನಿರಂತರವಾಗಿ ವೇಗದಿಂದ ಹರಿಯುತ್ತಿದ್ದಳು. ಅಲ್ಲಿ ಅನೇಕ ಪ್ರಕಾರದ ಶೋಭೆಗಳಿಂದ ಸುಶೋಭಿತವಾದ ಒಂದು ದಿವ್ಯ ಆಶ್ರಮವಿತ್ತು. ದಿವ್ಯದರ್ಶಿ ನಾರದರು ತಪಸ್ಸಿಗಾಗಿ ಅದೇ ಆಶ್ರಮಕ್ಕೆ ತೆರಳಿದರು. ಆ ಗುಹೆಯನ್ನು ಕಂಡು ಮುನಿಶ್ರೇಷ್ಠ ನಾರದರಿಗೆ ಬಹಳ ಸಂತೋಷವಾಯಿತು. ಅವರು ಸುದೀರ್ಘ ಕಾಲದವರೆಗೆ ಅಲ್ಲೇ ತಪಸ್ಸು ಮಾಡುತ್ತಾ ಇದ್ದರು. ಅವರ ಅಂತಃಕರಣವು ಶುದ್ಧವಾಗಿತ್ತು. ಅವರು ದೃಢವಾದ ಆಸನದಲ್ಲಿ ಕುಳಿತು ಮೌನವಾಗಿದ್ದು ಪ್ರಾಣಾಯಾಮದೊಂದಿಗೆ ಸಮಾಧಿಯಲ್ಲಿ ಸ್ಥಿತರಾದರು. ಬ್ರಾಹ್ಮಣರೇ, ಬ್ರಹ್ಮನ ಸಾಕ್ಷಾತ್ಕಾರವಾಗಿಸುವ ಅಹಂ ಬ್ರಹ್ಮಾಸ್ಮಿ ಈ ವಿಜ್ಞಾನವನ್ನು ಪ್ರಕಟವಾಗುವ ಸಮಾಧಿಯಲ್ಲಿ ಅವರು ನೆಲೆಸಿದರು. ಮುನಿವರ್ಯ ನಾರದರು ಹೀಗೆ ತಪಸ್ಸಿನಲ್ಲಿ ತೊಡಗಿದಾಗ ಅದನ್ನು ತಿಳಿದ ಇಂದ್ರನು ನಡುಗಿ ಹೋದನು. ಅವನು ಮಾನಸಿಕ ಸಂತಾಪದಿಂದ ವಿಹ್ವಲನಾದನು. ಈ ನಾರದ ಮುನಿಯು ನನ್ನ ರಾಜ್ಯವನ್ನು ಪಡೆಯಲು ಬಯಸುವರು ಎಂದು ಮನಸ್ಸಿನಲ್ಲಿ ಯೋಚಿಸಿ ದೇವೇಂದ್ರನು ಅವರ ತಪಸ್ಸಿನಲ್ಲಿ ವಿಘ್ನವನ್ನೊಡ್ಡಲು ಪ್ರಯತ್ನಿಸಿದನು. ಆಗ ದೇವರಾಜನು ತನ್ನ ಮನಸ್ಸಿನಿಂದ ಕಾಮದೇವನನ್ನು ಸ್ಮರಿಸಿದನು. ಸ್ಮರಿಸಿದಾಗಲೇ ಕಾಮದೇವನು ಬಂದು ನಿಂತನು. ಮಹೇಂದ್ರನು ಅವನಿಗೆ ನಾರದರ ತಪಸ್ಸಿನಲ್ಲಿ ವಿಘ್ನವನ್ನೊಡ್ಡಲು ಆದೇಶಿಸಿದನು. ಹೀಗೆ ಅಪ್ಪಣೆಯನ್ನು ಪಡೆದ ಕಾಮದೇವನು ವಸಂತನನ್ನು ಜತೆಗೂಡಿ ಗರ್ವದಿಂದ ನಾರದರು ತಪಸ್ಸು ಮಾಡುವಲ್ಲಿಗೆ ಬಂದು ತನ್ನ ಉಪಾಯ ಮಾಡತೊಡಗಿದನು. ಅವನು ಬಹುಬೇಗನೆ ಅಲ್ಲಿ ತನ್ನ ಸಕಲ ಕಲೆಗಳನ್ನು ರಚಿಸಿದನು. ವಸಂತನು ಮದಮತ್ತನಾಗಿ ತನ್ನ ಪ್ರಭಾವವನ್ನು ಅನೇಕ ರೀತಿಯಿಂದ ಪ್ರಕಟಿಸಿದನು. ಮುನಿಶ್ರೇಷ್ಠರೇ, ಕಾಮದೇವ ಮತ್ತು ವಸಂತ ಇವರು ಅವಿರತ ಪ್ರಯತ್ನ ಮಾಡಿದರೂ ನಾರದ ಮುನಿಯ ಚಿತ್ತದಲ್ಲಿ ವಿಕಾರವು ಉಂಟಾಗಲಿಲ್ಲ. ಮಹಾದೇವನ ಅನುಗ್ರಹದಿಂದ ಅವರಿಬ್ಬರ ಗರ್ವವು ನುಚ್ಚು ನೂರಾಯಿತು. ಶೌನಕಾದಿ ಮಹರ್ಷಿಗಳೇ, ಹೀಗೆ ಆಗುವುದರಲ್ಲಿ ಒಂದು ಕಾರಣವಿತ್ತು. ಅದನ್ನು ಆದರದಿಂದ ಕೇಳಿರಿ. ಮಹಾದೇವನ ಕೃಪೆಯಿಂದಲೇ ನಾರದ ಮುನಿಗಳ ಮೇಲೆ ಕಾಮದೇವನ ಯಾವ ಪ್ರಭಾವವೂ ಬೀಳಲಿಲ್ಲ. ಹಿಂದೆ ಅದೇ ಆಶ್ರಮದಲ್ಲಿ ಕಾಮಶತ್ರು ಭಗವಾನ್ ಶಿವನು ಉತ್ತಮವಾದ ತಪಸ್ಸನ್ನು ಮಾಡಿದ್ದನು. ಹಾಗೂ ಅಲ್ಲೇ ಶಿವನು ಮುನಿಗಳ ತಪಸ್ಸನ್ನು ಕೆಡಿಸುವಂತಹ ಕಾಮದೇವನನ್ನು ಸುಟ್ಟು ಭಸ್ಮ ಮಾಡಿಬಿಟ್ಟಿದ್ದನು. ಆಗ ರತಿಯು ಕಾಮನನ್ನು ಪುನಃ ಜೀವಂತವಾಗಿಸಲು ದೇವತೆಗಳಲ್ಲಿ ಪ್ರಾರ್ಥಿಸಿದಳು. ಆ ಸಮಯದಲ್ಲಿ ದೇವತೆಗಳು ಸಮಸ್ತ ಲೋಕಗಳ ಕಲ್ಯಾಣವನ್ನು ಮಾಡುವ ಭಗವಾನ್ ಶಂಕರನಲ್ಲಿ ಪ್ರಾರ್ಥಿಸಿಕೊಂಡಿದ್ದರು. ಅವರು ಬೇಡಿಕೊಂಡಾಗ ಶಿವನು ಹೇಳಿದನು, ದೇವತೆಗಳಿರ, ಸ್ವಲ್ಪ ಸಮಯ ಕಳೆದ ಮೇಲೆ ಕಾಮದೇವನು ಜೀವಿತನಾಗುವನು. ಆದರೆ ಇಲ್ಲಿ ಅವನ ಯಾವುದೇ ಉಪಾಯ ನಡೆಯಲಾರದು. ಅಮರರೇ, ಇಲ್ಲಿ ನಿಂತುಕೊಂಡು 4 ಕಡೆಗೆ ಕಣ್ಣು ಹಾಯಿಸುವಷ್ಟು ದೂರದವರೆಗೆ ಕಾಮದೇವನ ಪುಷ್ಪ ಬಾಣಗಳ ಪ್ರಭಾವ ನಡೆಯಲಾರದು. ಇದರಲ್ಲಿ ಸಂಶಯವೇ ಇಲ್ಲ. ಭಗವಾನ್ ಶಂಕರನ ಈ ಮಾತಿಗನುಗುಣವಾಗಿ ಆಗ ಅಲ್ಲಿ ನಾರದರ ಕುರಿತು ಕಾಮದೇವನ ಪ್ರಭಾವವು ಮಿಥ್ಯೆಯಾಯಿತು. ಅವನು ಶೀಘ್ರವಾಗಿಯೇ ಸ್ವರ್ಗಲೋಕಕ್ಕೆ ಇಂದ್ರನ ಬಳಿಗೆ ಮರಳಿ ಹೋದನು. ಅಲ್ಲಿ ಕಾಮದೇವನು ಎಲ್ಲ ವೃತ್ತಾಂತವನ್ನು ಮುನಿಯ ಪ್ರಭಾವವನ್ನು ಹೇಳಿ ಇಂದ್ರನ ಅಪ್ಪಣೆಯಂತೆ ಅವನು ವಸಂತನೊಂದಿಗೆ ತನ್ನ ಸ್ಥಾನಕ್ಕೆ ಹೊರಟು ಹೋದನು. ಆಗ ದೇವೇಂದ್ರನಿಗೆ ಭಾರಿ ಅಚ್ಚರಿ ಉಂಟಾಯಿತು. ಅವನು ನಾರದರನ್ನು ತುಂಬ ಕೊಂಡಾಡಿದನು. ಆದರೆ ಶಿವನ ಮಾಯೆಯಿಂದ ಮೋಹಿತನಾದ್ದರಿಂದ ಅವನು ಆ ಹಿಂದಿನ ವೃತ್ತಾಂತವನ್ನು ಸ್ಮರಿಸದೇ ಹೋದನು. ನಿಜವಾಗಿಯೂ ಈ ಜಗತ್ತಿನಲ್ಲಿ ಎಲ್ಲ ಜನರೊಂದಿಗೆ ಶಂಭುವಿನ ಮಾಯೆಯನ್ನು ತಿಳಿಯುವುದು ಅತ್ಯಂತ ಕಠಿಣವಾಗಿದೆ. ಭಗವಾನ್ ಶಿವನ ಚರಣಗಳಲ್ಲಿ ತನ್ನನ್ನು ಅರ್ಪಿಸಿಕೊಂಡಿರುವ ಭಕ್ತನನ್ನು ಬಿಟ್ಟು ಉಳಿದಿರುವ ಇಡೀ ಜಗತ್ತು ಅವನ ಮಾಯೆಯಿಂದ ಮೋಹಿತವಾಗಿರುತ್ತದೆ. ದುರ್ಜ್ಞೇಯ ಶಾಂಭವಿ ಮಾಯಾ ಸರ್ವೇಷಾಂ ಪ್ರಾಣಿನಾಮಿಹ ಭಕ್ತಂ ವಿನಾರ್ಪಿತಾತ್ಮನಂ ತಯಾ ಸಂಮೋಹ್ಯತೆ ಜಗತ್. ನಾರದರು ಕೂಡ
ಭಗವಾನ್ ಶಂಕರನ ಕೃಪೆಯಿಂದ ಅಲ್ಲಿ ದೀರ್ಘಕಾಲದವರೆಗೆ ತಪಸ್ಸಿನಲ್ಲಿ ತೊಡಗಿದರು. ಅವರು ತನ್ನ ತಪಸ್ಸು ಪೂರ್ಣವಾಯಿತೆಂದು ತಿಳಿದಾಗ ಆ ಮುನಿಯು ತಪಸ್ಸಿನಿಂದ ವಿರತರಾದರು. ಕಾಮದೇವನ ಮೇಲೆ ನಾನು ವಿಜಯ ಸಾಧಿಸಿದೆ ಎಂದು ತಿಳಿದು ಮುನೀಶ್ವರನ ಮನಸ್ಸಿನಲ್ಲಿ ವ್ಯರ್ಥವಾದ ಗರ್ವವು ಉಂಟಾಯಿತು. ಭಗವಾನ್ ಶಿವನ ಮಾಯೆಯಿಂದ ಮೋಹಿತನಾದ್ದರಿಂದ ಅವರಿಗೆ ಯಥಾರ್ಥವೇನೆಂಬುದರ ಜ್ಞಾನ ಉಳಿಯಲಿಲ್ಲ. ಕಾಮದೇವನು ಪರಾಜಿತನಾಗುವುದರಲ್ಲಿ ಭಗವಾನ್ ಶಂಕರನ ಪ್ರಭಾವವೇ ಕಾರಣವೆಂಬುದನ್ನು ಅವರು ತಿಳಿಯದೆ ಹೋದರು. ಆ ಮಾಯೆಯಿಂದ ಅತ್ಯಂತ ಮೋಹಿತರಾದ ಮುನಿ ಶಿರೋಮಣಿ ನಾರದರು ತಮ್ಮ ಕಾಮ ವಿಜಯದ ವೃತ್ತಾಂತವನ್ನು ತಿಳಿಸಲಕ್ಕಾಗಿ ಲಘು ಬಗೆಯಿಂದ ಕೈಲಾಸಕ್ಕೆ ಹೋದರು. ಆಗ ಅವರು ವಿಜಯದ ಮದದಿಂದ ಉನ್ಮತ್ತರಾಗಿದ್ದರು. ಅಲ್ಲಿ ರುದ್ರದೇವರಿಗೆ ನಮಸ್ಕಾರ ಮಾಡಿ ಗರ್ವದಿಂದ ಬೀಗಿದ ಮುನಿಯು ತನ್ನನ್ನು ಮಹಾತ್ಮನೆಂದು ತಿಳಿದು ತನ್ನ ಪ್ರಭಾವದಿಂದಲೇ ಕಾಮದೇವನನ್ನು ಜಯಿಸಿದನೆಂದು ತಿಳಿದು ಶಿವನಲ್ಲಿ ಎಲ್ಲ ವೃತ್ತಾಂತವನ್ನು ಹೇಳಿಬಿಟ್ಟರು. ಅದೆಲ್ಲವನ್ನು ಕೇಳಿದ ಭಕ್ತವತ್ಸಲ ಭಗವಾನ್ ಶಂಕರನು ತನ್ನ ಮಾಯೆಯಿಂದಲೇ ಮೋಹಿತನಾದ್ದರಿಂದ ಕಾಮ ವಿಜಯದ ಯಥಾರ್ಥ ಕಾರಣವನ್ನು ತಿಳಿಯದೆ ತಮ್ಮ ವಿವೇಕವನ್ನು ಕಳೆದುಕೊಂಡಿದ್ದ ನಾರದರ ಬಳಿ ಹೇಳಿದನು. ರುದ್ರದೇವನು ಹೇಳಿದನು, ಅಯ್ಯ ನಾರದನೇ, ನೀನು ದೊಡ್ಡ ವಿದ್ವಾಂಸನಾಗಿದ್ದು ಧನ್ಯವಾದಕ್ಕೆ ಅರ್ಹನಾಗಿರುವೆ. ಆದರೆ ನನ್ನ ಮಾತನ್ನು ಗಮನವಿಟ್ಟು ಕೇಳು. ಇನ್ನು ಮುಂದೆ ಎಂದಿಗೂ ಇಂತಹ ಮಾತನ್ನು ಹೇಳಬೇಡ. ವಿಶೇಷವಾಗಿ ಭಗವಾನ್ ವಿಷ್ಣುವಿನ ಮುಂದೆ ಇದನ್ನು ಎಂದಿಗೂ ಚರ್ಚಿಸಬೇಡ. ನೀನು ನನ್ನ ಬಳಿ ಹೇಳಿದ ವೃತ್ತಾಂತವನ್ನು ಯಾರಾದರೂ ಕೇಳಿದರೂ ಅವರ ಮುಂದೆ ಹೇಳಬೇಡ. ಈ ಸಿದ್ಧಿ ಸಂಬಂಧವಾದ ವೃತ್ತಾಂತವನ್ನು ಸರ್ವಥಾ ಗುಪ್ತವಾಗಿಡಲು ಯೋಗ್ಯವಾಗಿದೆ. ಎಂದಿಗೂ ಯಾರ ಮುಂದೆಯೂ ಪ್ರಕಟಿಸಬಾರದು. ನೀನು ನನಗೆ ವಿಶೇಷವಾಗಿ ಪ್ರಿಯನಾಗಿರುವೆ. ಅದಕ್ಕಾಗಿ ಹೆಚ್ಚು ಒತ್ತು ಕೊಟ್ಟು ನಾನು ಇದನ್ನು ನಿನಗೆ ಹೇಳುತ್ತಿದ್ದೇನೆ. ಹಾಗೂ ಇದನ್ನು ಹೇಳದಿರಲು ಆಜ್ಞಾಪಿಸುತ್ತಿದ್ದೇನೆ. ಏಕೆಂದರೆ ನೀನು ಭಗವಾನ್ ವಿಷ್ಣುವಿನ ಭಕ್ತನಾಗಿದ್ದರೂ ನನ್ನ ಹೆಚ್ಚಿನ ಅನುಗಾಮಿಯಾಗಿರುವೆ. ಈ ಪ್ರಕಾರವಾಗಿ ಅನೇಕ ವಿಧವಾಗಿ ತಿಳಿಸಿ ಹೇಳಿ ಜಗತ್ತನ್ನು ಸೃಷ್ಟಿಸುವ ಭಗವಾನ್ ರುದ್ರನು ನಾರದರಿಗೆ ಉಪದೇಶಿಸಿ ತನ್ನ ವೃತ್ತಾಂತವನ್ನು ಗುಪ್ತವಾಗಿಡಲು ಅವನಿಗೆ ಎಚ್ಚರಿಕೆ ನೀಡಿದರು. ಆದರೆ ನಾರದರಾದರೋ ಮಾಯೆಯಿಂದ ಮೋಹಿತರಾಗಿದ್ದರು. ಅದರಿಂದ ಅವರು ಶಿವನ ಉಪದೇಶವನ್ನು ತನಗೆ ಹಿತಕರವೆಂದು ತಿಳಿಯಲಿಲ್ಲ. ಅನಂತರ ಮುನಿಶಿರೋಮಣಿ ನಾರದರು ಬ್ರಹ್ಮಲೋಕಕ್ಕೆ ಹೋದರು. ಅಲ್ಲಿ ಬ್ರಹ್ಮದೇವರಿಗೆ ನಮಸ್ಕರಿಸಿ ತಿಳಿಸಿದರು, ತಂದೆಯೇ, ನಾನು ನನ್ನ ತಪೋಬಲದಿಂದ ಕಾಮದೇವನನ್ನು ಜಯಿಸಿಬಿಟ್ಟೆ. ಅವನ ಮಾತನ್ನು ಕೇಳಿ ಬ್ರಹ್ಮದೇವರು ಭಗವಾನ್ ಶಿವನ ಚರಣಾರವಿಂದಗಳನ್ನು ಚಿಂತಿಸಿ ಎಲ್ಲ ಕಾರಣಗಳನ್ನು ಅರಿತುಕೊಂಡು ತನ್ನ ಮಗನಿಗೆ ಇದೆಲ್ಲವನ್ನು ಹೇಳಲು ತಡೆದರು. ಆದರೆ ನಾರದರು ಮಾಯೆಯಿಂದ ಮೋಹಿತರಾದ್ದರಿಂದ ಅವರ ಮನಸ್ಸಿನಲ್ಲಿ ಮದದಿಂದ ಅಹಂಕಾರ ತುಂಬಿ ಹೋಗಿತ್ತು. ಅವರ ಬುದ್ಧಿಯು ನಷ್ಟವಾಗಿ ಹೋಗಿತ್ತು. ಆದ್ದರಿಂದ ನಾರದರು ತನ್ನ ಎಲ್ಲ ವೃತ್ತಾಂತವನ್ನು ಭಗವಾನ್ ವಿಷ್ಣುವಿನ ಮುಂದೆ ಹೇಳಲು ಶೀಘ್ರವಾಗಿ ಅಲ್ಲಿಂದ ವಿಷ್ಣು ಲೋಕಕ್ಕೆ ಹೋದರು. ನಾರದ ಮುನಿಗಳು ಬರುತ್ತಿರುವುದನ್ನು ನೋಡಿ ಭಗವಾನ್ ವಿಷ್ಣುವು ಅತ್ಯಾದರದಿಂದ ಎದ್ದು ಬೇಗನೆ ಮುಂದೆ ಬಂದು ಮುನಿಯನ್ನು ಬಿಗಿದಪ್ಪಿಕೊಂಡರು. ಮುನಿಯ ಆಗಮನದ ಕಾರಣವು ಅವನಿಗೆ ಮೊದಲೇ ತಿಳಿದಿತ್ತು. ನಾರದರನ್ನು ತನ್ನ ಆಸನದಲ್ಲಿ ಕುಳ್ಳಿರಿಸಿ ಭಗವಾನ್ ಶಿವನ ಚರಣಾರವಿಂದಗಳನ್ನು ನೆನೆದು ಶ್ರೀಹರಿಯು ನಾರದರಲ್ಲಿ ಕೇಳಿದನು. ಭಗವಾನ್ ವಿಷ್ಣುವು ಹೇಳಿದನು, ಅಯ್ಯ ನಾರದ, ಯಾವ ಕಡೆಯಿಂದ ಬರೋಣವಾಯಿತು? ಇಲ್ಲಿಗೆ ಯಾವುದಕ್ಕಾಗಿ ಆಗಮಿಸಿದರೆ? ಮುನಿಶ್ರೇಷ್ಠನೇ, ನೀನು ಧನ್ಯನಾಗಿರುವೆ. ನಿನ್ನ ಶುಭಾಗಮನದಿಂದ ನಾನು ಪವಿತ್ರನಾಗಿ ಹೋದೆ. ಭಗವಾನ್ ವಿಷ್ಣುವಿನ ಈ ಮಾತನ್ನು ಕೇಳಿ ಗರ್ವ ತುಂಬಿರುವ ನಾರದ ಮುನಿಗಳು ಮದದಿಂದ ಮೋಹಿತನಾಗಿ ತನ್ನ ಸಕಲ ವೃತ್ತಾಂತವನ್ನು ತುಂಬ ಅಭಿಮಾನದಿಂದ ಹೇಳಿದರು. ನಾರದ ಮುನಿಯ ಈ ಅಹಂಕಾರಯುಕ್ತ ಮಾತುಗಳನ್ನು ಕೇಳಿ ಭಗವಾನ್ ಮಹಾವಿಷ್ಣುವು ಮನಸ್ಸಿನಲ್ಲೇ ಅವನ ಕಾಮ ವಿಜಯದ ನಿಜವಾದ ಕಾರಣವನ್ನು ಪೂರ್ಣವಾಗಿ ಅರಿತುಕೊಂಡನು. ಶ್ರೀ ವಿಷ್ಣು ಹೇಳಿದನು, ಮುನಿಶ್ರೇಷ್ಠರೇ, ನೀವು ಧನ್ಯರಾಗಿರುವಿರಿ. ನೀವಾದರೂ ತಪಸ್ಸಿನ ಭಂಡಾರವೇ ಆಗಿರುವಿರಿ. ನಿಮ್ಮ ಹೃದಯ ತುಂಬ ಉದಾರವಾಗಿದೆ. ಮುನಿಗಳೇ, ಯಾರೊಳಗೆ ಭಕ್ತಿ, ಜ್ಞಾನ, ವೈರಾಗ್ಯಗಳು ಇರುವುದಿಲ್ಲವೋ ಅವರ ಮನಸ್ಸಿನಲ್ಲಿ ಸಮಸ್ತ ದುಃಖಗಳನ್ನು ಕೊಡುವಂತಹ ಕಾಮ, ಮೋಹ ಮುಂತಾದ ವಿಕಾರಗಳು ಬೇಗನೆ ಉಂಟಾಗುತ್ತವೆ. ನೀವಾದರೂ ನೈಷ್ಠಿಕ ಬ್ರಹ್ಮಚಾರಿಗಳಾಗಿರುವಿರಿ. ಸದಾಕಾಲ ಜ್ಞಾನ, ವೈರಾಗ್ಯಗಳಿಂದ ಕೂಡಿಕೊಂಡಿರುತ್ತೀರಿ. ಹಾಗಿರುವಾಗ ನಿಮ್ಮಲ್ಲಿ ಕಾಮ ವಿಕಾರವು ಹೇಗೆ ಬರಬಲ್ಲದು? ನೀವಾದರೂ ಹುಟ್ಟಿನಿಂದಲೇ ನಿರ್ವಿಕಾರ ಹಾಗೂ ಶುದ್ಧ ಬುದ್ಧಿಯವರಾಗಿರುವಿರಿ. ಶ್ರೀಹರಿಯು ಹೇಳಿದ ಇಂತಹ ಅನೇಕ ಮಾತುಗಳನ್ನು ಕೇಳಿ ಮುನಿ ಶಿರೋಮಣಿ ನಾರದರು ಜೋರಾಗಿ ನಗತೊಡಗಿದರು. ಮನಸ್ಸಿನಲ್ಲೇ ಭಗವಂತನನ್ನು ವಂದಿಸಿ ಹೀಗೆ ಹೇಳತೊಡಗಿದರು. ನಾರದರು ಹೇಳುತ್ತಾರೆ, ಸ್ವಾಮಿ,
ನನ್ನ ಮೇಲೆ ನಿನ್ನ ಕೃಪೆ ಇರುವಾಗ ಆ ಕಾಮದೇವನು ತನ್ನ ಯಾವ ಪ್ರಭಾವವನ್ನು ತೋರಬಲ್ಲನು. ಹೀಗೆ ಹೇಳಿ ಭಗವಂತನ ಚರಣಗಳಲ್ಲಿ ಮಸ್ತಕವನ್ನು ಚಾಚಿ ಇಚ್ಛಾನುಸಾರವಾಗಿ ಸಂಚರಿಸುವ ನಾರದರು ಅಲ್ಲಿಂದ ಹೊರಟು ಹೋದರು. ಇಲ್ಲಿಗೆ ಅಧ್ಯಾಯ 1 ಮತ್ತು 2 ಸಂಪೂರ್ಣವಾಯಿತು.